ಅಂತಂದ್ರೆ ಇವಾಗ ಕೆಲವೊಬ್ರು ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಏನೋ ಒಂದು ಅವರಲ್ಲಿ ನ್ಯೂನತೆಗಳು ಇತ್ತು ಅಂತಂದ್ರೆ ನಮ್ಮ ಕೈಲಿ ಏನೂ ಆಗಲ್ಲ ಅನ್ನೋದು ಒಂದು ಅವ್ರ ಮೈಂಡ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಮೇಲಿಂದ ಈ ಸ್ಕೂಲಿಂದ ಏನು ತಿಳ್ಕೊತೀರಾ ಅಂದರೆ ನಿಮ್ಮ ಬರ್ತ್ಡೇ ಇದ್ದಾಗ ಚಾಕ್ಲೇಟ್ ಹಂಚ್ಬೇಡಿ, ಒಂದು ಪುಸ್ತಕ ಹಂಚೋದ್ರಿಂದ ಜ್ಞಾನ ಬರುತ್ತೆ. ನಿರಂಜನ್ ಹೇಳಿದ್ರೆ ಅದು ಮಾಡಿ, ನಿರಂಜನ್ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪಯಣ ಸರ್ಗೂರ್ ಕಡೆಗೆ. ಇದು ನಮ್ಮ ಮ್ಯಾಮ್ ಊರು. ಸೊ ನಾವೆಲ್ಲ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಎಲ್ಲಿಗೆ ಹೋಗ್ತಾ ಇದ್ವಿ, ಏನು ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಎಲ್ಲರೂ ವೈರಲ್ ಸಾಂಗ್ ಹಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಆಗಿ ಕೊನೆಗೆ ಬಂದು ಸರ್ಗೂರ್ಗೆ ತಲುಪಿದ್ವಿ. 1.5 ಅವರ್ ಜರ್ನಿ ಆಗುತ್ತೆ. ಇಲ್ಲಿ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಅಂತ ಇದೆ. ಸೊ ಇಲ್ಲಿ ನಮಗೆ ವಿಸಿಟಿಂಗ್ ಇತ್ತು. ಕೊನೆಗೆ ಇಲ್ಲಿ ಬಂದು ರೀಚ್ ಆದ್ವಿ. ಎಷ್ಟು ಸಿಸ್ಟಮೆಟಿಕ್ ಆಗಿತ್ತು ಈ ಹಾಸ್ಪಿಟಲ್ ಅಂತಂದರೆ, ಸೊ ಫಸ್ಟ್ ಇಲ್ಲೆಲ್ಲ ಬಂದು ಬಸ್ಸಿಂದ ಇಳ್ಕೊಂಡು ಕೊನೆಗೆ ಇಲ್ಲಿ ಜಾಯ್ನ್ ಆದ್ವಿ. ಒಂದು ವಿಡಿಯೋ ಕಾನ್ಫರೆನ್ಸ್ ಥರ ಇತ್ತು. ಸೊ ಅದು ನಾನು ಬೇರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೆ. ನನಗೆ ಎಷ್ಟು ನಿದ್ದೆ ಬರ್ತಾಯಿತ್ತು ಅಂದರೆ, ಆ್ಯಕ್ಚುಲಿ ಅವ್ರು ಸಕ್ಕತ್ತಾಗಿ ಎಕ್ಸ್ಪ್ಲೇನ್ ಬೇರೆ ಮಾಡ್ತಾಯಿದ್ರು ನೆಕ್ಸ್ಟು. ಬಟ್ ನನಗೆ ಮಾತ್ರ ಸ್ವಲ್ಪ ನಿದ್ದೆ ಬರ್ತಿತ್ತು. ಆದರೂ ಅಡ್ಜಸ್ಟ್ ಮಾಡಿಕೊಂಡು ಕೇಳಿಕೊಂಡು ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಂದ್ವಿ. ಅಂದರೆ ಅಲ್ಲಿ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಹಾಸ್ಪಿಟಲ್ ಅಲ್ವಾ. ಸೊ ಎಲ್ಲ ಥರ ವೀಡಿಯೋ ನಾವು ಎಕ್ಸ್ಪೋಸ್ ಮಾಡಬಾರ್ದು. ನೆಕ್ಸ್ಟ್ ಇಲ್ಲಿ ಚಿಕ್ಕ ಮಕ್ಕಳಿಗೆ ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ಗೆ ಅಂದ್ಬಿಟ್ಟು ಗೇಮ್ಸು ಅದೆಲ್ಲ ಇಟ್ಟಿದ್ರು. ಸೊ ಅದೆಲ್ಲ ನನ್ನ ಫ್ರೆಂಡ್ಸು ಗೇಮ್ ಆಡಿಬಿಟ್ಟೆಲ್ಲ ನೋಡ್ತಾಯಿದ್ರು. ಇಲ್ಲಿ ಏನಂತಂದರೆ, ಅವ್ರಿಗೆ ಫಿಸಿಕಲ್ ಡಿಸಬಿಲಿಟಿ ಇದ್ದರೂ ಕೂಡ ಅವ್ರು ಅದರಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ ಅಂದ್ಬಿಟ್ಟು ಅವ್ರದ್ದೆಲ್ಲ ಫೋಟೋಸ್ ಹಾಕ್ಬಿಟ್ಟು ಇಟ್ಟಿದ್ರು. ಇಲ್ಲೆಲ್ಲ ಇದೆ ನೋಡಿ, ಅಂದರೆ ಸ್ಪೀಚು, ಹಿಯರಿಂಗು ಮತ್ತು ಬೇರೆ ಬೇರೆದು ಏನೇನು ಡಿಸಬಿಲಿಟಿ ಇದ್ದರೂ ಕೂಡ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಫೋಟೋ ಫ್ರೇಮೆಲ್ಲ ಹಾಕಿಟ್ಟಿದ್ರು. ನೆಕ್ಸ್ಟ್ ಈ ಕಡೆ ಗೇಮ್ಸ್ ಎಲ್ಲ ಇತ್ತು. ಅದೇ ನಾನು ಹೇಳಿದೆ ಅಲ್ವಾ, ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಅಂದ್ಬಿಟ್ಟು ಗೇಮ್ಸು ಅದು ಇದು ಎಲ್ಲ ಇಟ್ಟಿದ್ರು. ಚೆನ್ನಾಗಿದೆಲ್ಲ ಅದು. ಇಲ್ಲಿ ಮಕ್ಕಳು 1 ವರ್ಷಕ್ಕೆ, 2 ವರ್ಷಕ್ಕೆ, 1.5 ವರ್ಷಕ್ಕೆ, 3 ವರ್ಷಕ್ಕೆ ಏನೇನು ಆ್ಯಕ್ಟಿವಿಟೀಸ್ ಕಲಿತಾರೆ ಅಂತಂದ್ಬಿಟ್ಟು ಬೋರ್ಡ್ ಇತ್ತು. ಅಂತಂದ್ರೆ ಇವಾಗ ಕೆಲವೊಬ್ರು ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಏನೋ ಒಂದು ಅವರಲ್ಲಿ ನ್ಯೂನತೆಗಳು ಇತ್ತು ಅಂತಂದ್ರೆ ನಮ್ಮ ಕೈಲಿ ಏನೂ ಆಗಲ್ಲ ಅನ್ನೋದು ಒಂದು ಅವ್ರ ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ. ಅಂಥವ್ರು ಏನಾದ್ರು ಇತ್ತು ಅಂತಂತಂದರೆ ಅದಕ್ಕೆ ಸ್ಟಾಫ್ ಇದ್ದಾರೆ, ಪ್ರೋಗ್ರಾಮ್ ಮ್ಯಾನೇಜರು ಮತ್ತು ಒಂದು ಪ್ರಾಜೆಕ್ಟು ಸಪೋರ್ಟ್ ಮಾಡ್ತಾರೆ. ಅದೇನಂತಂತಂದರೆ ಆ ಥರ ಇರೋಂಥವ್ರು ಯಾರು ಡಿಸಬಿಲಿಟಿಗಳು ಇರ್ತಾರೆ, ಒಟ್ಟು 28 ಡಿಸಬಿಲಿಟಿ ಇದೆ. ಕಣ್ಣು ಇರ್ಬೋದು, ಕೈ ಇರ್ಬೋದು, ಕಾಲು ಇರ್ಬೋದು, ಕೆಲವೊಂದು ಏನೋ ಅವರ ಅಂಗವೈಕಲ್ಯತೆ ಇರುತ್ತೋ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಏನಂತಂದರೆ ಕೆಲವೊಂದು ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ಬರುತ್ತೆ. ಅದು ಅಮೌಂಟ್ ಬರಬೇಕು ಅಂತಂತಂದರೆ ಮಧ್ಯಾಹ್ನ ಅಂತಂದರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವರೇ ಭರಿಸ್ಕೊತಿದ್ರು. 50%, 70%, 80% ಅಂತ ಭರಿಸ್ಕೊಂಡು ಅವ್ರಿಗೆ 600 ರೂಪಾಯಿ, 800 ರೂಪಾಯಿ ಈ ಥರ ಬರೋ ಥರ ಮಾಡ್ಕೊತಿದ್ರು. ಇವಾಗ ಆ ಥರ ಎಲ್ಲ ಬರಲ್ಲ. ಇವಾಗ ಏನಂತಂದರೆ ಪ್ರೊಸೀಜರ್ ಥರ ಇರುತ್ತೆ. ಅವ್ರಿಗೆ ಫಸ್ಟು ಆಧಾರ್ ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು. ಮೊದಲು ಅವರು ಡಿಸಬಿಲಿಟಿ ಅಂತ ಹೇಳ್ಬಿಟ್ಟು UDID ಕಾರ್ಡ್ ಅಂತೇಳಿ ಫಸ್ಟ್ ಅವ್ರದ್ದು ಜನರೇಟ್ ಆಗ್ತದೆ. ಜನರೇಟ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಡಿಸಬಿಲಿಟಿಗೆ ಸಂಬಂಧಪಟ್ಟಂಗೆ ಅವ್ರಿಗೇನಾದರೂ ಮೂಳೆಗೆ ಸಂಬಂಧಪಟ್ಟಂಗೆ ಇತ್ತು ಅಂತಂತಂದರೆ ಆರ್ಥೋಪೆಡಿಕ್ ಹೋಗಿ ಅವ್ರಿಗೆ ಎಷ್ಟು ಪರ್ಸೆಂಟು ಡಿಸಬಿಲಿಟಿ ಇದೆ ಅಂತೇಳಿ ಭರಿಸಾದ್ಮೇಲೆ ಅವರು ಅಪ್ರೂವ್ ಕೊಟ್ಟಾದ್ಮೇಲೆ ಗೌರ್ಮೆಂಟಿಂದ ತಿಂಗಳಿಗೆ ಇಷ್ಟು ಅಮೌಂಟ್ ಅಂತೇಳಿ
ಬರುತ್ತೆ. ಆ ಥರ ಪೇಷಂಟ್ಗಳು ಕೆಲವೊಬ್ಬರು ಇರೋಂಥವ್ರು ಅವ್ರು ಏನು ಮಾಡಿಸ್ಕೋಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅಂಥದಕ್ಕೆ ಸ್ಟಾಫ್ ಹೋಗಿ ಅಲ್ಲಿ ಅವರು ಟ್ರೈಬಲ್ ನಾನ್ ಟ್ರೈಬಲ್ ಎಲ್ಲರಲ್ಲೂ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಟ್ರೈಬಲಲ್ಲಿ ಈ ಥರ ಡಿಸಬಿಲಿಟಿ ಕಡಿಮೆ ಪೇಷಂಟ್ಗಳು, ಅಂದರೆ ನಾನ್ ಟ್ರೈಬಲ್ಲೇ ಜಾಸ್ತಿ ಇರುತ್ತೆ. ಅಂತಂದರೆ ಏನಕ್ಕೆ ಅಂತಂತಂದರೆ ನಮ್ಮ ನಾನ್ ಟ್ರೈಬಲಲ್ಲಿ ಏನಿರುತ್ತೆ ಅಂತಂದರೆ ಒಂದು ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗಿರ್ತಾರೆ. ಅದರಿಂದ ಏನಾಗಿರುತ್ತೆ ಅಂತಂದರೆ ನಮ್ಮ ಮಕ್ಕಳುಗಳು ಹುಟ್ಟನೇ ನ್ಯೂನತೆಯಿಂದ. ನೆಕ್ಸ್ಟ್ ನಮಗೆ ಟೀ ಕೊಟ್ಟರು, ಸೊ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ನೋಡಿ. ನೆಕ್ಸ್ಟ್ ಇಲ್ಲಿ ಸ್ಕೂಲ್ ಇತ್ತು, ಸೊ ಸ್ಕೂಲ್ಗೆ ವಿಸಿಟ್ ಮಾಡೋಕ್ಕೆ ಪರ್ಮಿಷನ್ ಕೇಳ್ಕೊಂಡು ಬಂದರು ನಮ್ಮ ಟೀಚರ್ಸ್ ಇಬ್ಬರು. ಆಮೇಲೆ ಸ್ಕೂಲ್ ವಿಸಿಟ್ಗೆ ಅಂತ ಹೋದ್ವಿ. ಈ ಸ್ಕೂಲ್ ನೋಡಿದ್ರಂತೂ ಫುಲ್ ಶಾಕ್ ಆಗೋಯ್ತು. ಚಿಕ್ಕ ಚಿಕ್ಕ ಮಕ್ಕಳಿಂದ LKG UKG ಇಂದ ಸೈನಿಕ್ ಸ್ಕೂಲ್ ಎಲ್ಲ ಇತ್ತು ಇಲ್ಲಿ. ಟ್ರೈಬಲ್ ಸ್ಕೂಲ್ ಹೋಗಿದ್ರು ಅಂದರೆ ಹೊಸಳ್ಳಿ ಇದೆ. 84ರಲ್ಲಿ ಅನೌಪಚಾರಿಕವಾಗಿ ಆರಂಭ ಆಗುತ್ತೆ, ಅನಂತರ 87ರಲ್ಲಿ ಔಪಚಾರಿಕವಾಗಿ ಆರಂಭ ಆಗುತ್ತೆ. ಅದಾದ ನಂತರ 2000 ಶಾಲೆ ಪ್ರಾರಂಭ ಆಗುತ್ತೆ. CBSE ಶಾಲೆ ನಿಮ್ಗೆ ಗೊತ್ತಿದೆ, ಹೊರಗಡೆ ಎಲ್ಲ ನೋಡಿದಾಗ ನಿಮಗೆ ಲಕ್ಷಾಂತರ ಫೀಸ್ ಆಗುತ್ತೆ. ಇಲ್ಲಿ ಕನಿಷ್ಠ ಫೀಸ್ ಇದೆ. ಕನಿಷ್ಠ ಎಷ್ಟಿರ್ಬೋದು SLC ಮಕ್ಕಳಿಗೆ ಇಲ್ಲಿ 31,000 ಇದೆ. ಕಡಿಮೆ ಖರ್ಚಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಶಾಲೆ ಆರಂಭ ಆಗಿದೆ. ಮತ್ತು CBSE ಶಾಲೆ HD ಕೋಟೆಯಲ್ಲಿ ಈಗ ಪ್ರಥಮವಾಗಿ ಒಂದೇ ಇತ್ತು, ಈಗ 2 ಆಗಿದೆ. ಬರೀ ಎಜುಕೇಷನ್ ಮಾತ್ರ ಅಲ್ಲ, ಮಾರ್ಕ್ಸ್ ಕ್ಲಾಸ್ ಮತ್ತು ನೋಟಿಸ್ ಎಷ್ಟು ಬರುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ 4 ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ನೋಡ್ಬೋದು. ಇದನ್ನ ಅಡಾಪ್ಟ್ ಮಾಡ್ಬೋದು. ಕಾಲೇಜಿನ ಶಾಲೆಗಳು ಇರುತ್ತೆ, ಇಲ್ಲಿ ಅದು ಎಷ್ಟು ನಾವು ಅದನ್ನು ಪಾಲಿಸ್ತೀವಿ ಅದನ್ನೇ ಹೇಳೋದು. ಸರ್ ಒಂದೊಂದು ಕ್ಲಾಸ್ದು ಇನ್ಫಾರ್ಮೇಷನ್ ಕೊಡ್ತಾಯಿದ್ರು, ಈ ಕ್ಲಾಸು ಆ ಕ್ಲಾಸ್ ಅಂತ ಓರಿಯೆಂಟೇಷನ್ ಕೊಡ್ತಾಯಿದ್ರು. ನೆಕ್ಸ್ಟ್ ನಾವು ಲೈಬ್ರರಿ ನೋಡೋಕ್ಕೆ ಮೇಲೆ ಹೋಗ್ತಾ ಇದ್ವಿ. ಲೈಬ್ರರಿ ಕೂಡ ಎಲ್ಲ ಸಖತ್ತಾಗಿತ್ತು, ಅಂದರೆ ಡಿಸಿಪ್ಲೈನ್ಡ್ ಆಗಿ ಎಲ್ಲ ಥರ ಬುಕ್ಸ್ ಅವೈಲಬಿಲಿಟೀಸ್ ಇತ್ತು ಇಲ್ಲಿ. ಸೊ ಅದೆಲ್ಲ ಸರ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇಲ್ಲಿ ಸರ್ ಏನು ಹೇಳ್ತಾ ಇದ್ರಂದರೆ ಅವ್ರ ಸ್ಟೂಡೆಂಟ್ಸ್ ಯಾವುದಾದ್ರೂ ಬರ್ತ್ಡೇ ಇದ್ದರೆ ಅವರು ಚಾಕ್ಲೇಟ್ಸೋ ಸ್ವೀಟ್ಸೋ ಕೊಡೋ ಬದಲು ಈ ಥರ ಒಂದು ಬುಕ್ನ ಕೊಡೋ ಥರ ಅವರು ಅರೇಂಜ್ ಮಾಡಿದಾರಂತೆ. ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಇನ್ಮೇಲಿಂದ ಈ ಸ್ಕೂಲಿಂದ ಏನು ತಿಳ್ಕೊತೀರಾ ಅಂದರೆ ನಿಮ್ಮ ಬರ್ತ್ಡೇ ಇದ್ದಾಗ ಚಾಕ್ಲೇಟ್ ಹಂಚ್ಬೇಡಿ, ಒಂದು ಪುಸ್ತಕ ಹಂಚೋದ್ರಿಂದ ಜ್ಞಾನ ಬರುತ್ತೆ. ನಿರಂಜನ್ ಹೇಳ್ದೆ ಅದು ಮಾಡಿ. ನಿರಂಜನ್ ಜಮ್ಮು ಕಾಶ್ಮೀರ ಹುಡುಗಿ ಗಾಯ್ಸ್ ಇವಳು ಲಕ್ಷ್ಮೀ ದೇವಿ ನೋಡಿ, ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಗಾಯ್ಸ್ ನಾನೇ ಹುಡುಗಿ ಕನ್ನಡ ಕಲಿಸಿದ್ದು. ಮಾಡಿದೀನಿ ಕಡೆ ಮಾತು. ಇಲ್ಲಿ ಸೈನಿಕ್ ಸ್ಕೂಲ್ ಅಂದರೆ 6th 7th 8th 9th ಕ್ಲಾಸ್ ರೂಮ್ಸ್ ಎಲ್ಲ ಇತ್ತು. ಆ್ಯಂಡ್ ಇಲ್ಲಿ ಎಕ್ಸಾಮ್ ನಡೀತಾ ಇತ್ತು, ಹಾಗಾಗಿ ನಾವು ಜಾಸ್ತಿ ಸೌಂಡ್ ಮಾಡಿದೆ, ಸುಮ್ಮನೆ ನೋಡ್ಕೊಂಡು ಹೋದ್ವಿ. ನೆಕ್ಸ್ಟು ಎಲ್ಲ ವಿಸಿಟ್ ಅಂದರೆ ಸ್ಕೂಲ್ ಎಲ್ಲ ನೋಡಿಕೊಂಡು ಕೆಳಗಡೆ ಗ್ರೌಂಡ್ ಹತ್ರ ಬರ್ತಾ ಇದ್ವಿ. ಆ ಕಡೆ ಚಿಕ್ಕ ಮಕ್ಕಳಿಗೆ ನಾವು LKG UKG ಅಂತ ನಾವು ಓದಿರ್ತೀವಿ ಚಿಕ್ಕವರಿರ್ಬೇಕಾದ್ರೆ. ಇಲ್ಲಿ ಎಷ್ಟೆಷ್ಟೆಲ್ಲ ಹೊಸದಾಗಿ ಬಂದಿದೆ, ನಮಗೆಲ್ಲ ಕೇಳಿ ಶಾಕ್ ಆಯಿತು. M1 M2 M3 ಅಂತ ಏನೇನೋ ಕ್ಲಾಸಸ್ ಇದೆ ಅಂತೆ. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಲ್ಲಿ ಮ್ಯಾಮ್. ನಾವೆಲ್ಲ ಅನ್ಕೋತಾ ಇದ್ವಿ ನಾವಿರಬೇಕಾದ್ರೆ LKG UKG ಅದರಲ್ಲೂ ಸ್ವಲ್ಪ ಜನ ಅಂತೂ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಲೇ ಸೇರ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ LKGಯಲ್ಲಿ ಅದರಲ್ಲೂ ಸಬ್ ಡಿವಿಷನ್ ಆಗಿ M1 M2 ಅಂತೆಲ್ಲ ಇದೆಯಾ ಅಂತ ನಮಗೆಲ್ಲ ನೋಡಿ ಶಾಕ್ ಆಗೋಯ್ತು. ಆ್ಯಂಡ್ ಚಿಕ್ಕ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಅವರು ಟ್ಯಾಲೆಂಟ್ನ ತೋರಿಸಿದ್ದಾರೆ. ಚಿತ್ರದುರ್ಗದವ್ರು ಕಮೆಂಟ್ ಮಾಡಿ. ಕನ್ನಡ ಅದು ಒಂದು ಓಕೆ.
ಇದೆ. ಮಾಂಟೆಸರಿ ಅಂತ ನಾವು ಕರಿತೀವಿ. ಸೊ ನಾವು ಹೊರಗಡೆ LKG UKG ಅಂತ ಕರಿತೀವಿ. ಸೊ ಇದನ್ನ ಮಾಂಟೆಸರಿ ಅಂತ ಕರಿತೀವಿ. ಸೊ ಈಚ್ ಟೋಟಲ್ 101 ಮಕ್ಕಳಿದ್ದಾರೆ, 101 ಮಕ್ಕಳಿದ್ದಾರೆ. ಸೊ ಮೂರು ಸೆಕ್ಷನ್ ಇದೆ, ವಿಂಗ್ 1 ವಿಂಗ್ 2 ಮತ್ತೆ ಕೆಳಗಡೆ ಒಂದಿದೆ ವಿಂಗ್ 3 ಅಂತ. ಸೊ ನಾವು 3 ಜನ ಟೀಚರ್ಸ್ ಕರಿತೀವಿ ಮತ್ತು 3 ಜನ ಅಂತ ಆಂಟಿ ಇದೆ ಅಂತ ಅಡ್ಜಸ್ಟ್ ಮಾಡೋಕ್ಕೋಸ್ಕರ. ಸೊ ಈಚ್ ಕ್ಲಾಸಲ್ಲಿ 34, 33, 34 ಆ ಥರ ಇದ್ದಾರೆ ಮಕ್ಕಳು. ಸೊ 3 ಕ್ಲಾಸಲ್ಲೂ M1, M2, M3 ಅಂತ ಇದ್ದಾರೆ. ಅಂದರೆ 3 ವರ್ಷದಿಂದ 6 ವರ್ಷದ ಮಕ್ಕಳು ಇಲ್ಲಿ ಓದ್ತಾರೆ. M1 ಅಂತಂದರೆ 3 ವರ್ಷದ ಮಕ್ಕಳು, 3 4, M2 ಅಂದರೆ 4ರಿಂದ 5, M3 ಅಂದರೆ 5ರಿಂದ 6. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೆಕ್ಸ್ಟ್ 6 ಇಯರ್ಸ್ ಆದಮೇಲೆ M3 ಕಂಪ್ಲೀಟ್ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ 6 ಇಯರ್ಸ್ ಆದಮೇಲೆ. ಸೊ ನಮ್ಮಲ್ಲಿ ಬೇರೆ ಕಡೆ ಥರ ಇಂಗ್ಲೀಷ್ ಮ್ಯಾಥ್ಸ್ ಅದು ಸಪ್ರೇಟಾಗಿ ನಾವು ಟೀಚ್ ಮಾಡಲ್ಲ ಬಿಗಿನಿಂಗು. ಸೊ ನಮಗೆ EPL ಇದು ನೋಡಿದಲ್ಲ, ಅದಕ್ಕೆ ಒಂದು 2 ನಿಮಿಷ ಬಿಟ್ಟು ನಿಮ್ಗೆ ನೋಡ್ಕೊಡುತ್ತೆ ಅಂತ. ನನಗೆ EPL ಅಂತ ಅಂದರೆ ನಾವು ಮನೇಲಿ ಏನೆಲ್ಲ ಪ್ರತಿದಿನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಬಟನ್ ಹಾಕೊಳ್ಳೋದಾಗಿರ್ಬೋದು ಅಥವಾ ಕ್ಯಾರೆಟ್ ತುರಿಯೋದಾಗಿರ್ಬೋದು, ಕಟ್ ಮಾಡೋದಾಗಿರ್ಬೋದು, ಅದಕ್ಕೆ EPL ಅಂತ ಹೇಳ್ತೀವಿ. ಎಕ್ಸಸೈಸ್ ಪ್ರಾಕ್ಟಿಕಲ್ ಲೈಫ್ ಅಂತ. ದಿನನಿತ್ಯಕ್ಕೆ ನಾವೆಲ್ಲ ಬಳಸ್ತೀವಿ. ಈಗ ನಾವು ಕ್ಯಾರಿ ಮಾಡೋದು ಗ್ಲಾಸ್ ಆಗಿರ್ಬೋದು, ಜಗ್ ಆಗಿರ್ಬೋದು, ನಾವು ಕ್ಯಾರಿ ಮಾಡೋದು ಮಕ್ಕಳು ಕ್ಯಾರಿ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ. ಅವರು ಕೇರ್ಫುಲ್ ಆಗಿ ಮಾಡ್ತಾರೆ. ನಾವು ಡೇಟರ್ ರೀಡಿಂಗ್ ತೊಗೊಂಡು ಹಿಂಗೆ ಒಪ್ಪಿಗೆ ಕೊಡಬೇಕಾದ್ರೆ, ಬಟ್ ಅವ್ರು ಹೇಗೆ ಕೊಡಬೇಕು ಅದು ರಿಸೀವ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಮಕ್ಕಳಿಗೆ ಓರಿಯೆಂಟ್ ಆಗಿರುತ್ತೆ. ಸೊ ಅದು EPL ಸಂಬಂಧಪಟ್ಟಂಗೆ. ಇವನ್ ಯಾಕೆ EPL ನಾವು ಇಂಟ್ರಡ್ಯೂಸ್ ಮಾಡ್ತೀವಿ ಅಂತಂದರೆ ಮಕ್ಕಳನ್ನ ಡಿಪೆಂಡ್ ಆಗ್ಬಾರ್ದು. ಅವ್ರು ಇಂಡಿಪೆಂಡೆಂಟ್ ಆಗಿ ಈಗ ಒಂದು ಲೇಸ್ ಕಟ್ಕೋಬೇಕು, ಅದು ಮ್ಯಾಮ್ ಆಗಲಿ ಅಥವಾ ಆಡಿ ಅಂತ ಕರೆಯಲ್ಲ, ಅವರೇ ಕಟ್ಕೋತಾರೆ ಲೇಸ್ನ. ಬಿಕಾಸ್ ದಟ್ ವಿ ಓರಿಯೆಂಟ್ ದೆಮ್, ಅಂದರೆ ಹೇಗೆ ಕಟ್ಟಬೇಕು ಅಂತ ನಾವು ಓರಿಯೆಂಟ್ ಮಾಡಿರ್ತೀವಿ. ಸೊ ಅದನ್ನ ಮಾಡ್ಕೋತಾರೆ. ಇವನು ಊಟ ತಿನ್ನೋದು ಆಗ ಸ್ಪೂನ್ ಯಾವ ಥರ ಇಟ್ಕೊಂಡು ತಿನ್ನಬೇಕು. ಈಗ ನಾವು ಚಿಕ್ಕ ಮಕ್ಕಳನ್ನ ಹೇಗೋ ಚಿಕ್ಕವರಿದ್ದಾಗ ಹೇಗೋ ತಿಂತೀವಿ. ಸೊ ಅದೇ ಒಂದು ಅಡಲ್ಟ್ ಅದು ಬಂದಾಗ ಅವ್ರು ಬೀಗಕ್ಕೆ ಬಂದಾಗ ಅದನ್ನ ಸ್ಪೂನ್ ಯಾವ ಥರ ತಗೊಂಡು ಊಟ ಮಾಡಬೇಕು ಅನ್ನೋದನ್ನ ನಾವು ಓರಿಯೆಂಟ್ ಮಾಡಿರ್ತೀವಿ. ಸೊ ಆ ರಿಲೇಟೆಡ್ ಆಗಿ ನಾವು ಹೇಳ್ಕೊಡೋಂಥದ್ದು. ಈಗ ಒಂದು ಬಟನ್ ಕಿಚ್ಚೋಗಿರುತ್ತೆ, ಬಟನ್ ಅವ್ರು ಹಾಕೋಬೇಕು. ಸೊ ಅದನ್ನ ಹೇಳ್ಕೊಡ್ತೀವಿ, ಯಾವ ಥರ ಬಟನ್ ಹಾಕ್ಬೇಕು, ಜಿಪ್ ಬಟನ್ ಆಗಿರ್ಬೋದು, ಕೋಟ್ ಬಟನ್ ಆಗಿರ್ಬೋದು, ಆ ಥರ ಬಟನ್ಗಳೆಲ್ಲ ಯಾವ ಥರ ಹಾಕೋಬೇಕು ಅನ್ನೋದನ್ನ ಹೇಳ್ತೀವಿ. ಸೊ ಈಗ ಇಂಟ್ರಡ್ಯೂಸ್ ಮಾಡೋದು ಅವರೇ ನೋಡ್ಬೇಕು, ತಮ್ಮನ್ನು ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರೋದಕ್ಕೋಸ್ಕರ EPL ಇಂಟ್ರಡ್ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಸೆನ್ಸೋರಿಯಲ್ ಅಂತ ಬರುತ್ತೆ, ಅದು 2ನೇ ಟಾಪಿಕ್. ನಮ್ದು EPL ಸೆನ್ಸೋರಿಯಲ್, ಲ್ಯಾಂಗ್ವೇಜು, ಅರ್ಥಮೆಟಿಕ್ಕು. ಸೊ ಈಗ ನಾವು ಅದರ್ಸ್ ಅರ್ಥಮೆಟಿಕ್ EVS ಇಂಟ್ರಡ್ಯೂಸ್ ಮಾಡ್ತೀವಿ. ಫಾರ್ ಸಬ್ಜೆಕ್ಟ್ನ ಇಂಗ್ಲೀಷ್ ಮಾಡೋದು ಟೀಚ್ ಮಾಡಲ್ಲ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಓರಿಯೆಂಟ್ ಮಾಡ್ತೀವಿ, ಜಸ್ಟ್ ಗೈಡ್ ಆಗಿ ಮಾಡ್ತೀವಿ ಅಷ್ಟೇ. ಟೀಚ್ ಮಾಡೋದಂದ್ರೆ ಬೋರ್ಡ್ ಮೇಲೆ ಬರೆದು ಬರ್ಕೊಳ್ಳಿ, ಆ ಥರ ಮೆಥಡ್ ಅಲ್ಲ ನಮ್ಮಲ್ಲಿ. ವಿತ್ ಎಕ್ಸ್ಪೀರಿಯನ್ಸ್, ವಿತ್ ಮಾಂಟೆಸರಿ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಮಾಡೋಂಥದ್ದು. ಸೊ ಅದಾದ್ಮೇಲೆ ಸೆನ್ಸೋರಿಯಲ್ ಇಂಟ್ರಡ್ಯೂಸ್ ಮಾಡ್ತೀವಿ, ಅಂದರೆ ಜ್ಞಾನೇಂದ್ರಿಯ ಚಟುವಟಿಕೆ ಅಂತ. ಈಗ ನಾವು ರಫ್ ಅಂದ್ರೆ ಯಾವ ಥರ ಅಂತಂದರೆ ನಮಗೆ ಅಷ್ಟೊಂದು ಫೀಲ್ ಮಾಡೋದು ಕಷ್ಟ. ಅದೇ ಮಕ್ಕಳಿಗೆ ರಫ್ ಯಾವುದು, ಸ್ಮೂತ್ ಯಾವುದು, what is the difference between rough and smooth ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ವಿತ್ ಮೆಟೀರಿಯಲ್ಸ್. ಸೊ ಆ ಥರ ಮೆಟೀರಿಯಲ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಮತ್ತು ಟೇಸ್ಟು, ಈಗ ಉಪ್ಪು ಖಾರ ಹುಳಿ ಬಂದಾಗ ನಾವು ಜಸ್ಟ್ ಉಪ್ಪು ಖಾರ ಹುಳಿ ಅಂತ ನಾವು ತಿಂದಾಗ ಹೇಳ್ತೀವಿ. ಬಟ್ ಆ ಮಕ್ಕಳಿಗೆ ಈ ಏಜಲ್ಲಿ ಅವ್ರಿಗೆ ಆಗಿರೋದು ಉಪ್ಪು ಅಂದ್ರೆ ಯಾವ ಥರ ಇರುತ್ತೆ, ಖಾರ ಅಂದ್ರೆ ಯಾವ ಥರ ಇರುತ್ತೆ ಅನ್ನೋದನ್ನ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ನಮ್ಮಲ್ಲಿ ನಾಯ್ಸ್ ಬಾಕ್ಸ್ ಅಂತಿದೆ, ಅದಂತೂ ತುಂಬ ವಿಶೇಷತೆ. ಯಾಕೆಂದರೆ ನಮಗೆ ಕೆಲವು ಮಕ್ಕಳಿಗೆ ಮಕ್ಕಳು ಬೇಗ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಮತ್ತು ಓದಲಿಕ್ಕೆ ಕೇಳಿಸ್ಕೊಂಡ ತಕ್ಷಣ ಅವ್ರು ಓದ್ತಾರೆ. ರೀಡಿಂಗ್ ಪರ್ಪಸ್ಗೋಸ್ಕರ ನಾವು ಫೊನೆಟಿಕ್ಸ್ ಮೆಥಡ್ನ ಇಂಟ್ರಡ್ಯೂಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ಫೊನೆಟಿಕ್ಸ್ ಕಲಿತಾಗ ಆರ್ಟಿಫಿಷಿಯಲ್ ಕಲಿತಾದ್ಮೇಲೆ ನಾವು ಕ್ಯಾಪಿಟಲ್ ಲೆಟರ್ಸ್ ABCD ಏನಿದೆ ಅದನ್ನ ಇಂಟ್ರಡ್ಯೂಸ್ ಮಾಡೋದು. ಸೊ ಆ ವರ್ಡ್ ಪ್ರಕಾರ ನಾವು ಬಿಫೋರ್ ಗೋಯಿಂಗ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಸೆಂಟೆನ್ಸ್, ನಾವು ಸ್ಮಾಲ್ ಸೆಂಟೆನ್ಸ್ನ ಅವರೇ ದಿಸ್ ಇಸ್ ದ ಬಾಲ್, ದಿಸ್ ಇಸ್ ದ ಬ್ಯಾಟ್, ದೀಸ್ ಆರ್ ಬುಕ್ಸ್, ಈ ಥರ ವರ್ಡ್ಸ್ಗಳನ್ನ ಅವರೇ ಸ್ವಂತ ಓದೋಕ್ಕೆ ಬರೆಯೋಕ್ಕೆ ಬರ್ತಾರೆ. ಸೊ ಅಷ್ಟು ಸಿಲೆಬಸ್ ನಾವು ಇಲ್ಲಿ ಕವರ್ ಮಾಡ್ತೀವಿ. ಸೊ ಇಷ್ಟು ಮತ್ತು ಅದರ ಬಂದಾಗ ನಾವು EVS ಅಲ್ಲಿ ಬಂದಾಗ ಪಾರ್ಟ್ ಆಫ್ ದ ಬಾಡಿ ಅವೆಲ್ಲ. ನೆಕ್ಸ್ಟು ಅಲ್ಲಿ ವಿಸಿಟ್ ಮುಗಿಸ್ಕೊಂಡು ಆಚೆ ಬಂದಾಗ ಇಲ್ಲಿ ಸೈನಿಕ್ ಸ್ಟೂಡೆಂಟ್ಸ್ಗೆಲ್ಲ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದ್ರ ನೆಕ್ಸ್ಟು ಇಲ್ಲಿ ಪಾರ್ಕಿಗೆ ಬಂದ್ವಿ ನಾವು. ನಾನೊಂದು ಲಾಸ್ಟ್ ಟೈಮ್ ಧಾರವಾಡ ಯೂನಿವರ್ಸಿಟಿ ಅಂದ್ಬಿಟ್ಟು ಒಂದು ಬ್ಲಾಗ್ ಮಾಡಿದ್ದೆ. ಅದರಲ್ಲಿ ಏನೇನಿದೆ ಅದು ಸೈನ್ಸ್ ರಿಲೇಟೆಡ್ಡೇ ಕೆಲವೊಂದಿಷ್ಟು ಗೇಮ್ಸ್ ಥರ ಇಲ್ಲಿ ಕಂಡಕ್ಟ್ ಮಾಡಿದ್ದಾರೆ, ಅಂದರೆ ಆ ಥರ ಗೇಮ್ಸ್ ಥರ ಇಲ್ಲಿ ಅರೇಂಜ್ ಮಾಡಿದ್ದಾರೆ ಅಂತ ಪಾರ್ಕಲ್ಲಿ. ಸೊ ಇದು ಕೂಡ ಹಾಗೆ ಅವರು ಸ್ಟಡಿ ರಿಲೇಟೆಡೇ, ಒಂದೊಂದು ಕೂಡ ಸ್ಟಡಿ ರಿಲೇಟೆಡೇ ನಾವು ಮಾಡಿದ್ದೀವಿ ಅಂದ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಮಗೆ ತೋರಿಸ್ತಾ ಇದ್ರು. ನಾವು ಸುಮ್ಮನೆ ಎಲ್ಲ ನೋಡಿಕೊಂಡು ಬಂದ್ವಿ. ಸಾಕು ಸಾಕು ಶಿಲ್ಪ, ಚಿಕ್ಕ ಮಕ್ಳು ತರ ಕುತ್ಕೊಬಿಟ್ಟಿದೆ. ಸ್ಟಾರ್ಟ್. ಆರೆಂಜ್. ನೆಕ್ಸ್ಟ್ ನಮಗೆ ನಮ್ಮ ಮ್ಯಾಮ್ ಕಡೆಯಿಂದನೇ ಊಟ ಕೊಡಿಸಿದ್ರು. ಸೊ ಊಟ ಎಲ್ಲ ಮಾಡಿಕೊಂಡು ಆಮೇಲಿಂದ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಬಸ್ಸಲ್ಲಿ ಹಾಗೆ ಎಂಜಾಯ್ ಮಾಡ್ಕೊಂಡು ಬಂದುಬಿಟ್ವಿ. ಆಮೇಲೆ ಅವತ್ತು ತುಂಬ ಲೇಟ್ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಟಯರ್ಡ್ ಬೇರೆ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.